ನೈಟ್ ಕ್ರೀಮ್ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ. ನೈಟ್ ಕ್ರೀಮು, ಕುಂಕುಮಾದಿ ಆಯಿಲು ಮತ್ತು ಹ್ಯಾಂಡ್ಮೇಡ್ CP ಸೋಪ್ಸ್, ಕೋಲ್ಡ್ ಪ್ರೊಸೆಸ್ ಸೋಪು ಮತ್ತು ಲಿಪ್ ಬಾಮು, ಸನ್ಸ್ಕ್ರೀನು, ಇಷ್ಟು ಪ್ರಾಡಕ್ಟ್ಸು ನನ್ನ ಹತ್ರ ಈಗ ಸದ್ಯಕ್ಕೆ ಅವೈಲೇಬಲ್ ಇದೆ. ಎಷ್ಟು ಗ್ಲೋ ಬಂತು ನೋಡಿ. ಈ ರೆಡ್ ಬಾಲ್ಸ್ ನಮ್ಮ ಒಂದು ಸ್ಕಿನ್ಗೆ ಜಾದೂ ಮಾಡುತ್ತೆ. ಯೂಟ್ಯೂಬಲ್ಲೇ ಫಸ್ಟ್ ಟೈಮು ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಯಾರೂ ತೋರಿಸಿರಲ್ಲ, ಇದು ನನ್ನ ಗ್ಯಾರಂಟಿ. ತುಂಬ ಚೆನ್ನಾಗಿದೆ ಡಿಯರ್ಸ್, ಖಂಡಿತ ಯೂಸ್ ಮಾಡ್ಕೊಳ್ಳಿ. ನೀವು ಮೊದಲು ಮಾಡುವಾಗ ಇಷ್ಟೇ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ನಿಮಗೇನಾದರೂ ಸೂಟ್ ಆಯಿತು, ಇದರ ರಿಸಲ್ಟು ನಿಮಗೆ ಚೆನ್ನಾಗಿ ಬರ್ತಿದೆ, ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು 2 ರಿಂದ 3 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ಕೆಲ್ಸಕ್ಕೆ ಹೋಗೋರಿಗಂತೂ ಇದು ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು. ಯಾಕೆಂದರೆ ಪಾಪ ಅವರಿಗೆ ಟೈಮ್ ಇರೋದಿಲ್ಲ ಮನೇಲಿ, ಬೆಳಗ್ಗೆ ಬರಿಯಲ್ಲಿ ಅವರಿಗೆ ಕೆಲಸನೂ ನೋಡಬೇಕು, ಮನೆ ಕೆಲಸಗಳನ್ನು ನೋಡಬೇಕು. ಸೊ ಮತ್ತೆ ನಮ್ಮ ಸ್ಕಿನ್ ಕೇರನ್ನು ಮಾಡ್ಕೊಳ್ತೀವಿ ಅಂದರೆ ಅದು ಸಾಧ್ಯವಾಗದ ಮಾತು. ಸೊ ಅಂಥವ್ರಿಗಂತೂ ಇದು ಒಂದು ವರದಾನ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಾಗಿದೆ ನೋಡಿ. ಈ ರೀತಿ ನಾವು ಹಿಂಗೆ ಮಾಡಿ ನೋಡ್ಬೇಕು. ಹಿಂಗೆ ಮಾಡಿ ನೋಡಿದಾಗ ನಿಮಗೆ ಬಾಲ್ ರೀತಿ ಬರಬೇಕು, ಈ ರೀತಿ. ಸೊ ಬರ್ತಾ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡಿದ್ರೆ ತಿನ್ನಬೇಕು ಅಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಇದೇನು ಜ್ಯೋತಿ, ಬಾಲ್ಸ್ ಒಂದೇ ಬಾಲ್ಸ್ ರೆಡಿ ಆಯಿತು, ಈಗೇನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ? ಹಾಯ್ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಇವತ್ತಿನ ಒಂದು ವಿಡಿಯೋ ಅಂತೂ ಭಾಳ ಅದ್ಭುತವಾಗಿದೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ವಾಚ್ ಮಾಡಿ. ಪಿಗ್ಮೆಂಟೇಷನ್ಗೆ ನೀವು ಈ ಬಾಲ್ಗಳನ್ನು ಮಾಡಿಟ್ಕೊಂಡ್ರೆ ನಿಮಗೆ ಪೂರ್ತಿ ಒಂದು 2 ರಿಂದ 3 ತಿಂಗಳ ತನಕ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಇದರಿಂದ ನಿಮಗೆ ಗ್ಲೋ ಕೂಡ ಬರುತ್ತೆ, ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ. ಇದನ್ನು ನೀವು ರೆಗ್ಯುಲರ್ ಬೇಸಿಸಲ್ಲಿ ನೀವು ಯೂಸ್ ಮಾಡಿದಾಗ ಇದರ ಒಂದು ರಿಸಲ್ಟು ನಿಜವಾಗ್ಲೂ ನೀವೇ ನಂಬೋದಿಲ್ಲ. ನೀವು ಇದನ್ನು ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಇದರಲ್ಲೇ ನಮಗೆ ಪಿಗ್ಮೆಂಟೇಷನ್ ಇಲ್ಲ, ಬರೀ ಗ್ಲೋನೆಸ್ ಬೇಕು, ಬ್ರೈಟ್ನೆಸ್ ಬೇಕು, ನಮ್ಮ ಸ್ಕಿನ್ನಲ್ಲಿ ಏನೋ ಒಂದು ರೀತಿ ಕಳೆ ಇಲ್ಲ ಅಂದರೆ ಏನಾದರೂ ಅನ್ನೋದಾದರೆ ಏನನ್ನು ಹಾಕೋಬೇಕು, ಪಿಗ್ಮೆಂಟೇಷನ್ಗಾದರೆ ಏನನ್ನು ಹಾಕೋಬೇಕು ಅನ್ನೋದನ್ನು ಇದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಮಧ್ಯದಲ್ಲಿ ಹೇಳ್ತೀನಿ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ವಾಚ್ ಮಾಡಿ. ಮೊದಲಿಗೆ ನಾವು ಇದಕ್ಕೆ ರೋಸ್ ಪೌಡರ್ನ ಸೇರಿಸ್ಕೊಳ್ಳೋಣ. ಇದು ನಮ್ಮ ಸ್ಕಿನ್ ಬ್ರೈಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮ ಮನೇಲಿ ಏನಾದರೂ ರೋಸ್ ಗಿಡ ಇತ್ತು, ರೋಸ್ ಹೂವು ನೀವು ದೇವ್ರ ಪೂಜೆಗೆಲ್ಲ ಯೂಸ್ ಮಾಡ್ತೀವಿ ಅಂದರೆ ಅದನ್ನು ಅಷ್ಟೇ ಬಿಸಾಕೋದು ಬೇಡ. ಆ ಒಂದು ಪೆಟಲ್ಸನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೆರಳಲ್ಲಿ ಒಣಗಿಸ್ಕೊಂಡು ನೀವು ಮನೇಲೇ ರೋಸ್ ಪೌಡರ್ನ ಮಾಡ್ಕೋಬೋದು. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರಾಡಕ್ಟ್ದ ಲಿಂಕ್ ಕೊಡ್ತೀನಿ, ನೀವು ಬೇಕಿದ್ರೆ ಅಲ್ಲಿನೂ ಕೂಡ ಬೈ ಮಾಡ್ಬೋದು. ನೆಕ್ಸ್ಟ್ ಮುಲೇಟಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪಿಗ್ಮೆಂಟೇಷನ್ ಇರೋರು ಮುಲೇಟಿ ಪೌಡರ್ನ ಹೊಟ್ಟೆಗೆ ತಗೊಂಡ್ರು ಕೂಡ ತುಂಬ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಅಷ್ಟೇ ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ, ಮತ್ತು ನಮಗೆ ಡೆಡ್ ಸ್ಕಿನ್ ಎಲ್ಲ ಏನಾದ್ರು ಇದ್ರೆ ಸ್ಕ್ರಬ್ ರೀತಿ ಕೂಡ ಇದು ಕೆಲಸ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಬೇಕು. ಮತ್ತೆ ಒಂದು ರೀತಿ ಕೋರಿಯನ್ ಸ್ಕಿನ್ ಅಂತ ಹೇಳ್ತೀವಲ್ವಾ, ಅದು ಕೂಡ ಸಿಗ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಅಂದರೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದ ಒಂದು ಡೆಡ್ ಸ್ಕಿನ್ ಇದ್ರೆ ಅದನ್ನು ತೆಗೆದು ನಮ್ಮ ಸ್ಕಿನ್ನ ಬ್ರೈಟ್ನೆಸ್ ಕೊಡುತ್ತೆ. ಮುಲೇಟಿ ಪೌಡರು ನಾನು ಹೇಳಿದಾಗೆ ಪಿಗ್ಮೆಂಟೇಷನ್ನು, ಮೆಲನಿನ್ ಪ್ರೊಡಕ್ಷನನ್ನು ಕಡಿಮೆ ಮಾಡಿ ಪಿಗ್ಮೆಂಟೇಷನನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ನೀವು ಮೇಲೆಯಿಂದ ಏನು ಅಪ್ಲೈ ಮಾಡ್ತೀರಾ ಅದಕ್ಕಿಂತ ಬೆಸ್ಟ್ ವೇ ನೀವು ಇದ್ರ ಜೊತೆಲಿ ಹೊಟ್ಟೆಗೂ ಕೂಡ ನೀವು ಮುಲೇಟಿ ಪೌಡರನ್ನು ತಗೊಂಡಾಗ ಒಂದು ಒಳ್ಳೆ ವಿಸಿಬಲ್ ರಿಸಲ್ಟು ಬೇಗನೆ ಸಿಗುತ್ತೆ. ಅದು ಯಾವ ರೀತಿ ತೊಗೊಳ್ಬೇಕು ಅನ್ನೋ ಒಂದು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು. ಮುಲೇಟಿ ಪೌಡರ್ನ ಹೇಗೆ ನಾವು ಹೊಟ್ಟೆಗೆ ತೊಗೊಳ್ಬೋದು ಅನ್ನೋ ಒಂದು ಆ ಡಿಟೇಲ್ ಇನ್ಫಾರ್ಮೇಷನನ್ನು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. 1 ಟೇಬಲ್ ಸ್ಪೂನ್ ಅಷ್ಟು ಮಸೂರ್ ಬೇಳೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ರಫ್ ಇದೆ, ಯಾಕೆಂದರೆ ನಾನು ಸೋಪ್ ಎಲ್ಲ ಮಾಡೋದ್ರಿಂದ ಅದಕ್ಕೆಲ್ಲ ಯೂಸ್ ಮಾಡಿರ್ತೀನಿ. ಸೊ ಈ ರಫ್ ಇರೋವಂಥದ್ದು ವೇಸ್ಟ್ ಆಗೋದು ಬೇಡ, ಇದು ಕೂಡ ನಮಗೆ ಸ್ಕ್ರಬ್ ರೀತಿ ಕೂಡ ಕೆಲಸ ಮಾಡುತ್ತೆ. ಸೊ ನಿಮ್ಮ ಹತ್ರ ಏನಾದರೂ ತುಂಬ ಫೈನ್ ಪೌಡರ್ ಇದ್ರೆ ಅದು ತುಂಬ ಚೆನ್ನಾಗಾಗುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಕಸ್ತೂರಿ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಏನಾದರೂ ಅರಿಶಿನ ನಿಮಗೆ ಕಸ್ತೂರಿ ಅರಿಶಿನ ಸೂಟ್ ಆಗಲ್ಲ ಅನ್ನೋದಾದರೆ ವೈಲ್ಡ್ ಟರ್ಮರಿಕ್ ಅಂತ ಬರುತ್ತೆ, ಅಂದರೆ ಬಿಳಿ ಅರಿಶಿನ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅದಾದರೆ ನಿಮಗೆ ಎಲ್ಲರಿಗೂ ಸೂಟ್ ಆಗುತ್ತೆ. ಸೊ ನೀವು ಬೇಕಿದ್ರೆ ಇಲ್ಲಿ ಕಸ್ತೂರಿ ಅರಿಶಿನದ ಬದಲಾಗಿ ನೀವು ವೈಲ್ಡ್ ಟರ್ಮರಿಕ್ ಕೂಡ ಯೂಸ್ ಮಾಡ್ಕೋಬೋದು. ಕಸ್ತೂರಿ ಅರಿಶಿನ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಆದರೆ ಅರಿಶಿನ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಗ್ಲೋನೆಸ್ ಬರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮೊದಲೆಲ್ಲ ಮದುವೆ ಹುಡುಗಿಗೆಲ್ಲ ಈಗ 15 ದಿನ 1 ತಿಂಗಳ ಹಿಂದೆಯಿಂದನೇ ಕಸ್ತೂರಿ ಅರಿಶಿನ ಹಚ್ತಾರೆ. ಸೊ ಅವ್ರ ಸ್ಕಿನ್ ಆಟೋಮೆಟಿಕ್ಕಾಗಿ ಬ್ರೈಟ್ನೆಸ್ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದು ನಮ್ಮ ಸಾಂಪ್ರದಾಯಿಕ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಸೊ ಕಸ್ತೂರಿ ಅರಿಶಿನ ಮಸ್ಟ್ ಆ್ಯಂಡ್ ಶುಡ್ ಹಾಕ್ಕೊಂಡ್ರೆ ಒಳ್ಳೆಯದು. ಇದು ನಮಗೆ ಏನೂ ಇಲ್ಲ, ನಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಎಲ್ಲ ಏನೂ ಇಲ್ಲ, ನಮಗೆ ಹಾಗೆ ಬ್ರೈಟ್ನೆಸ್ ಬೇಕು ಅನ್ನೋದಾದರೆ ಈ ಒಂದು ಪೌಡರ್, ಇಷ್ಟು ಪೌಡರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವತ್ತು ನಾವು ಪಿಗ್ಮೆಂಟೇಷನ್ ಗ್ಲೋ ಬಾಲ್ಸ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾವು ಪಿಗ್ಮೆಂಟೇಷನ್ಗೋಸ್ಕರ ಇನ್ನೂ ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ.
ಇಲ್ಲಿ ನಾನು ಆವಾರ ಪೂ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಮನೆ ಹತ್ರನೇ ಸಿಗುತ್ತೆ ಅನ್ನೋದಾದರೆ ಈ ಹೂವನ್ನು ಹೂವು ಕೂಡ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ವೀಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಆ ಹೂವನ್ನು ನೀವು ಬೇಕಿದ್ರೆ ಇನ್ಫ್ಯೂಸ್ ಮೆಥಡಲ್ಲಿ ಕೂಡ ಇಟ್ಕೋಬೋದು, ಇಲ್ಲ ನೀವು ನೆರಳಲ್ಲಿ ಒಣಗಿಸ್ಕೊಂಡು ಅದನ್ನು ನೀವು ಮನೆಯಲ್ಲೇ ಪೌಡ್ರ್ ಮಾಡಿ ಕೂಡ ಇಟ್ಕೊಳ್ಬೋದು. ಸೊ ನಾನು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಪೌಡರ್ನ ಇಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಈ ಒಂದು 1/4 ಟೇಬಲ್ ಸ್ಪೂನಷ್ಟು ಚಂದನ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಪೌಡರು ಇದು ಅಷ್ಟೇ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡಲಿಕ್ಕೆ, ನಮ್ಮ ಪಿಗ್ಮೆಂಟೇಷನನ್ನು ಹೋಗ್ಲಾಡಿಸ್ಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಸ್ಯಾಂಡಲ್ವುಡ್ ಪೌಡರ್ನ ಒಂದು 1/4 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಾನು ನಿಮಗೆ ಪ್ರಾಡಕ್ಟನ್ನು ತೋರಿಸ್ತೀನಿ. ಇಷ್ಟ ಪೌಡರನ್ನು ತರಿಸಿದ್ದೆ ಮೀಶೋಯಿಂದ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಮಂಜಿಷ್ಟ ಪೌಡರು, ನೀವು ಕೂಡ ತರಿಸ್ಕೊಳ್ಬೋದು. ಇದರ ಒಂದು ಪ್ರಾಡಕ್ಟ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ಅಲ್ಲಿಂದ ಕೂಡ ಬೈ ಮಾಡ್ಬೋದು. ಈ ರೀತಿಯಾಗಿ ಮಂಜಿಷ್ಟ ಪೌಡರು ಪ್ಯೂರ್ ಇದ್ದರೆ ತಗೊಳ್ಳಿ, ಇಲ್ಲ ಅಂದರೆ ಈ ರೀತಿ ಸ್ಟಿಕ್ ಕೂಡ ಸಿಗುತ್ತೆ. ಅದನ್ನು ನೀವು ಒಂದು ಸ್ವಲ್ಪ ಕ್ರಷ್ ಮಾಡಿಕೊಂಡು ಮಿಕ್ಸಿನಲ್ಲೇ ನೀವು ಪೌಡರ್ ಮಾಡಿಕೊಂಡು ಕೂಡ ಇಟ್ಕೊಳ್ಬೋದು. ಯಾಕೆಂದರೆ ನಾವು ಪಿಗ್ಮೆಂಟೇಷನಿಗೆ ರೆಮಿಡೀಸ್ ಮಾಡ್ತಾ ಇರ್ತೀವಿ ಅಂದರೆ ಇದೆಲ್ಲ ನಮಗೆ ತುಂಬ ಯೂಸ್ ಆಗುತ್ತೆ. ಸೊ ಇದು ಯಾವುದೂ ನಿಮಗೆ ವೇಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ಇದನ್ನೆಲ್ಲ ಮನೇಲಿ ತಂದಿಟ್ಕೊಳ್ಳಿ. ಮುಲೇಟಿ ಪೌಡ್ರ್ ಆಗ್ಬೋದು, ಮಂಜಿಷ್ಟ ಪೌಡ್ರ್ ಆಗ್ಬೋದು, ಆವಾರ ಪೂ ಪೌಡರ್ ಆಗ್ಬೋದು, ಮತ್ತು ಶ್ರೀಗಂಧ ಪೌಡರು, ಇದನ್ನೆಲ್ಲ ನಾವು ಮನೇಲಿ ಇಟ್ಕೊಂಡಾಗ ಪಿಗ್ಮೆಂಟೇಷನನ್ನು ಆರಾಮಾಗಿ ಓಡಿಸ್ಲಿಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಇಲ್ಲೇ ಮನೆ ಹತ್ರ ಮಂಜಿಷ್ಟ ಪೌಡರ್ ತೊಗೊಂಡಿದ್ದೆ. ಅದೊಂಥರ ಯಾವ ರೀತಿ ಅಂದರೆ ಒಂದು ಈ ಇಟ್ಟಿಗೆ ಪೌಡರ್ ಬರುತ್ತಲ್ಲ ಆ ರೀತಿಯಾದ ಒಂದು ಸ್ಮೆಲ್ ಇತ್ತು, ಆ ರೀತಿಯಾದ ಒಂದು ಪೌಡರ್ ಇತ್ತು. ನನಗೆ ಅದು ಪ್ಯೂರ್ ಅಂತ ಅನ್ನಿಸ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಸೋಪ್ಗಳು ಖಾಲಿ ಆಗಿದ್ರು ಕೂಡ ನಾನು ಮತ್ತೆ ಮಾಡಲಿಲ್ಲ. ಯಾಕೆಂದರೆ ಮತ್ತೆ ಇದು ತರಿಸ್ಬಿಟ್ಟು ನಾನು ಪ್ಯೂರ್ ಆಗಿರುವಂಥದ್ದು ನಂತರನೇ ಮಾಡೋಣ ಅನ್ನೋ ಒಂದು ಕಾರಣದಿಂದ ಡಿಲೇ ಮಾಡಿದ್ದೆ. ಮಂಜಿಷ್ಟ ಪೌಡರನ್ನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮಂಜಿಷ್ಟ ಪೌಡರು ನೋಡಿ ತೊಗೊಳ್ಬೇಕು. ನೀವು ಅಲ್ಲೇ ಎಲ್ಲಾದರೂ ತೊಗೊಳ್ತೀವಿ ಅಂದರೆ, ಯಾಕೆಂದರೆ ಕೆಲವೊಂದು ಸಾರಿ ಪ್ಯೂರ್ ಬರಲ್ಲ, ಇಟ್ಟಿಗೆ ಪುಡಿ ಬರುತ್ತಲ್ಲ ಆ ರೀತಿಯಾದ ಒಂದು ಈ ಕಲರಿಗೋಸ್ಕರ ಇಟ್ಟಿಗೆ ಪುಡಿಯನ್ನು ಕೂಡ ಆ್ಯಡ್ ಮಾಡ್ತಾರೆ. ಈಗ ಎಲ್ಲ ಕಲಬೆರಕೆ ಬರ್ತಾ ಇರೋದ್ರಿಂದ ನಾವು ನೋಡಿ ತೊಗೊಳ್ಬೇಕಾಗುತ್ತೆ. ನಾವು ರೆಮಿಡೀಸ್ಗಳನ್ನ ಯೂಸ್ ಮಾಡಿನೂ ಯಾಕೆ ರಿಸಲ್ಟ್ ಇಲ್ಲ ಅಂತ ಅಂದ್ಕೊಳ್ತೀವಿ, ಆದರೆ ನಾವು ಇಂಗ್ರೀಡಿಯೆಂಟ್ಸನ್ನು ಪ್ಯೂರ್ ಆಗಿರುವಂಥದ್ದು ಯೂಸ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಕೂಡ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನೆಲ್ಲ ನಾವು ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ಒಂದು 4-5 ಐಟಮ್ಸ್ಗಳನ್ನು ಹಾಕಿದ್ದೆಲ್ಲ, ರೋಸ್ ಪೆಟಲ್ ಪೌಡರ್ ಆಗಲಿ, ಮುಲೇಟಿ ಪೌಡರು, ಅಕ್ಕಿ ಹಿಟ್ಟು ಮತ್ತು ಮಸೂರ್ ದಾಲ್ ಪೌಡರು, ಇದೆಲ್ಲ ಹಾಕ್ಕೊಂಡು ಅಷ್ಟಕ್ಕೆ ಮಾಡಿಕೊಂಡ್ರೆ ನಮಗೆ ಬ್ರೈಟ್ನಿಂಗ್ ಬಾಲ್ಸ್ ರೆಡಿ ಆಗುತ್ತೆ. ಇದು ನಮ್ಮ ಪಿಗ್ಮೆಂಟೇಷನ್ ಕೇರ್ ಗ್ಲೋ ಬಾಲ್ಸ್ ಇದು. ಸೊ ಇದು ತುಂಬಾ ಯೂಸ್ ಆಗುತ್ತೆ ಡಿಯರ್ಸ್. ಪಿಗ್ಮೆಂಟೇಷನ್ ಇರೋರು ಇದನ್ನು ಒಂದು ಮಾಡಿ ಇಟ್ಕೊಳ್ಳಿ, ಇದು ವೇಸ್ಟ್ ಆಗೋದಿಲ್ಲ. ಎಷ್ಟು ದಿನ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ವಿಡಿಯೋದಲ್ಲಿ. ಈಗ ಇದಕ್ಕೆ ನಾವು ಮೇನ್ ಇಂಗ್ರೀಡಿಯೆಂಟನ್ನು ಸೇರಿಸೋಣ. ರೋಸ್ ವಾಟರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3/4 ಟೇಬಲ್ ಸ್ಪೂನಷ್ಟು ಆದರೆ ಸಾಕು. ರೋಸ್ ವಾಟರು ನೀವು ಸಾಧ್ಯ ಆದರೆ ಬೇಕಿದ್ರೆ ಮನೇಲೂ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಬೇಕಿದ್ರೆ ಅದರದ್ದು ಒಂದು ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ಇದಕ್ಕೆ ನಾವು ಅಲೋವೆರಾ ಜೆಲ್ಲನ್ನು ಸೇರಿಸ್ಕೊಳ್ಳೋಣ. ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಬಾಲ್ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಸೊ ಈಗ ಇದನ್ನು ಬಾಲ್ಸ್ ಮಾಡ್ಕೊಳ್ಳೋಣ. ಸೊ ಬಾಲ್ಸ್ಗಳನ್ನು ಮಾಡ್ಕೋಬೇಕು ಅಂದಾಗ ನಾವು ಈ ರೀತಿಯಾಗಿ ಕೈಯಲ್ಲೇ ಮಾಡ್ಕೊಳ್ಬೇಕು, ಯಾಕೆಂದರೆ ಹದ ನೋಡ್ಕೊಳ್ಬೇಕಾಗತ್ತೆ. ನಾವು ಬಾಲ್ಸ್ ಮಾಡಬೇಕಾಗತ್ತೆ ನಾವು, ಅದಕ್ಕೋಸ್ಕರ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನಿಮ್ಗೇನಾದರೂ ಗಟ್ಟಿ ತೆಳು ಅಂತ ಅನಿಸಿದ್ರೆ ಅಲೋವೆರಾ ಜೆಲ್ಲನ್ನು ಸೇರಿಸ್ಕೊಳ್ಳಿ. ತೆಳು ಅಂತ ಅನಿಸಿದ್ರೆ ಇನ್ನೊಂದು ಚೂರು ಪೌಡರ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಬೋದು. ಎಲ್ಲನೂ ನೀವು ಈಕ್ವಲ್ ಆಗಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡ್ರೆ ನಿಮಗೆ ಕೆಲ್ಸಕ್ಕೆ ಹೋಗೋರಿಗಂತೂ ಇದು ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ಬೋದು. ಯಾಕೆಂದರೆ ಪಾಪ ಅವರಿಗೆ ಟೈಮ್ ಇರೋದಿಲ್ಲ ಮನೇಲಿ, ಬೆಳಗ್ಗೆ ಬರಿಯಲ್ಲಿ ಅವ್ರಿಗೆ ಕೆಲಸನೂ ನೋಡಬೇಕು, ಮನೆ ಕೆಲಸಗಳನ್ನು ನೋಡಬೇಕು. ಸೊ ಮತ್ತೆ ನಮ್ಮ ಸ್ಕಿನ್ ಕೇರನ್ನು ಮಾಡ್ಕೊಳ್ತೀವಿ ಅಂದರೆ ಅದು ಸಾಧ್ಯವಾಗದ ಮಾತು. ಸೊ ಅಂಥವ್ರಿಗಂತೂ ಇದು ಒಂದು ವರದಾನ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಾಗಿದೆ ನೋಡಿ. ಈ ರೀತಿ ನಾವು ಹಿಂಗೆ ಮಾಡಿ ನೋಡಬೇಕು. ಹಿಂಗೆ ಮಾಡಿ ನೋಡಿದಾಗ ನಿಮಗೆ ಬಾಲ್ ರೀತಿ ಬರಬೇಕು ಈ ರೀತಿ. ಸೊ ಬರ್ತಾ ಇದೆಲ್ಲ. ಸೊ ಈ ಕನ್ಸಿಸ್ಟೆನ್ಸಿ ನಮಗೆ ಕರೆಕ್ಟಾಗಿದೆ ಅಂತ ಅರ್ಥ. ಸೊ ಈಗ ಈ ರೀತಿಯಾಗಿ ಸಣ್ಣ ಸಣ್ಣ ಬಾಲ್ಸನ್ನು ಮಾಡ್ಕೊಳ್ಳೋಣ. ಕೈ ಚೆನ್ನಾಗಿ ವಾಶ್ ಮಾಡಿರಬೇಕು ಡಿಯರ್ಸ್, ಯಾಕೆಂದರೆ ಸ್ಕಿನ್ನಿಗೆ ಯೂಸ್ ಮಾಡೋದ್ರಿಂದ ಹೈಜಿನ್ ಮೇನ್ ಇಲ್ಲಿ ಮ್ಯಾಟರ್ ಆಗುತ್ತೆ. ಈ ರೀತಿಯಾಗಿ ಎಲ್ಲ ಬಾಲ್ಸ್ಗಳನ್ನು ರೆಡಿ ಮಾಡ್ಕೊಳ್ಳೋಣ. ಯಾರೂ ತೋರಿಸಿಲ್ಲ ಯೂಟ್ಯೂಬಲ್ಲಿ, ಫಸ್ಟು ನಾನೇ ತೋರಿಸಿರೋದು ಡಿಯರ್ಸ್. ಇದನ್ನು ಖಂಡಿತ ಟ್ರೈ ಮಾಡಿ, ತುಂಬ ಒಂದು ಒಳ್ಳೆ ರಿಸಲ್ಟ್ ಇದೆ. ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಸೊ ಇದರ ರಿಸಲ್ಟ್ ಚೆನ್ನಾಗಿದೆ, ಅದಕ್ಕೋಸ್ಕರನೇ ನಿಮ್ಮ ಜೊತೆ ನಾನು ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ರಿಸಲ್ಟ್ ಇಲ್ಲದೆ ನಾನು ಹಾಗೇ ತೊಗೊಂಬಂದು ವೀಡಿಯೋನ ನಿಮ್ಮ ಮುಂದೆ ಇಡಲಿಕ್ಕಾಗೋದಿಲ್ಲ. ರಿಸಲ್ಟ್ ಬಂದ್ರೇ ನಾವು ನಿಮಗೂ ಕೂಡ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೋಡಿದ್ರೆ ತಿನ್ನಬೇಕು ಅಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ.
ಪ್ರಾಡಕ್ಟ್ಸ್ ತೊಗೊಂಡಿರೋರಂತೂ ನನಗೆ ತುಂಬ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಆದರೆ ಅವರು ಎಲ್ಲಾದರೂ ಶೇರ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವರು ನನಗೆ ಫೋಟೋ ಕೂಡ ಸೆಂಡ್ ಮಾಡಿದ್ದಾರೆ. ಅವರ ಒಂದು ಡಾರ್ಕ್ ಮಾರ್ಕ್ಸ್ ಎಷ್ಟು ಲೈಟ್ ಆಗಿದೆ ಜಸ್ಟ್ ಒಂದು ವೀಕ್ ಯೂಸಿಗೆ ಅಂತ. ಅದು ಜಸ್ಟು ಅವರು ತೊಗೊಂಡಿರೋದು ಒಂದು ಕುಂಕುಮಾದಿ ಆಯಿಲ್ ಮತ್ತು ಒಂದು ಸೋಪ್ ಮಾತ್ರನೇ, ಬೇರೆ ಏನೂ ಅವರು ಪರ್ಚೇಸ್ ಮಾಡಿಲ್ಲ ನನ್ನ ಹತ್ರ. ಸೊ ಅಷ್ಟು ಒಂದು ಒಳ್ಳೆ ರಿಸಲ್ಟ್ ಇದೆ ಡಿಯರ್ಸ್. ಖಂಡಿತ ನೀವು ಯೂಸ್ ಮಾಡಿ, ನೀವು ತರಿಸ್ಕೊಳ್ಳಿ. ಕೆಲಸಕ್ಕೆ ಹೋಗೋರ್ಗಂತೂ ವರದಾನ. ಒಂದು ಸಾರಿ ಮಾಡಿಡಿ, ನೀವು 2-3 ತಿಂಗಳು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಇದನ್ನು ಸ್ಟೋರ್ ಮಾಡೋ ಮೆಥಡ್ ಕೂಡ ತುಂಬಾ ಈಸಿ. ಇದೇನು ಜ್ಯೋತಿ, ಬಾಲ್ಸ್ ಒಂದೇ ಬಾಲ್ಸ್ ರೆಡಿ ಆಯಿತು, ಈಗೇನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ? ಈ ಬಾಲ್ಸನ್ನು ನಾವು ನೆರಳಲ್ಲೇ ಇದನ್ನು ಡ್ರೈ ಮಾಡಲಿಕ್ಕೆ ಇಡಬೇಕಾಗತ್ತೆ. ಒಂದು 2 ಡೇಸ್ ನಾವು ಇದನ್ನು ಹೀಗೆ ಬಿಟ್ಬಿಡೋಣ. ಇದನ್ನು ನೀವು 2 ಡೇಸು ಒಣಗಿಸಿ ಇಟ್ಕೊಳ್ಬೇಕು. ಒಣಗಿಸಿ ಆದಮೇಲೆ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ತೀನಿ. ಈಗ ಇದು ವೆಟ್ ಇದೆ, ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದನ್ನು ನಾವು ಡ್ರೈ ಇಟ್ಬಿಡೋಣ. ಒಂದು ಬಾಲ್ ಮಾತ್ರ ತೊಗೊಳ್ಳೋಣ. ಇದಕ್ಕೆ ಒಂದು ಬಾಲ್ ನಾನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ತೋರಿಸ್ತೀನಿ. ಇದನ್ನು ಡ್ರೈ ಮಾಡಲಿಕ್ಕೆ ಇಟ್ಬಿಡೋಣ. ಇದನ್ನ ನೆನಪಿರಲಿ ಡಿಯರ್ಸ್, ಬಿಸಿಲಲ್ಲಿ ಒಣಗಿಸ್ಬಾರ್ದು, ಇದನ್ನು ನಾವು ನೆರಳಲ್ಲೇ ಒಣಗಿಸ್ಕೊಳ್ಬೇಕು. ನೀವು ಮೊದಲು ಮಾಡುವಾಗ ಇಷ್ಟೇ ಪ್ರಮಾಣದಲ್ಲಿ ಮಾಡ್ಕೊಳ್ಳಿ. ನಿಮಗೇನಾದರೂ ಸೂಟ್ ಆಯಿತು, ಇದರ ರಿಸಲ್ಟು ನಿಮಗೆ ಚೆನ್ನಾಗಿ ಬರ್ತಿದೆ, ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು 2-3 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ಡೋಂಟ್ ವರಿ, ಹಾಳಾಗೋದಿಲ್ಲ. ಜಸ್ಟ್ ನೀವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಇದನ್ನು ಸ್ಟೋರ್ ಮಾಡಬೇಕು. ಏನಕ್ಕೆ ನಾವು ಇದಕ್ಕೆ ನೀರು ಹಾಕಿಲ್ಲ, ಏನೂ ಹಾಕಿಲ್ಲ, ಜಸ್ಟ್ ನಾವು ಪಿಗ್ಮೆಂಟೇಷನ್ ಕೇರ್ ಪೌಡರ್ಸ್, ಹರ್ಬಲ್ ಪೌಡರ್ಸ್ಗಳನ್ನು ಆ್ಯಡ್ ಮಾಡಿದ್ದೀವಿ. ಅಲೋವೆರಾ ಜೆಲ್ ಇದೆ ಮತ್ತು ರೋಸ್ ವಾಟರ್ ಇದೆ. ಇದರಲ್ಲೆಲ್ಲದರಲ್ಲೂ ನಮಗೆ ಆಲ್ಮೋಸ್ಟ್ ಪ್ರಿಸರ್ವೇಟಿವ್ ರೆಡಿ ತೊಗೊಂಡಾಗ ನಮಗೆ ರೋಸ್ ವಾಟರಲ್ಲೂ ಅಷ್ಟೇ, ಅಲೋವೆರಾ ಜೆಲ್ಲಲ್ಲಂತೂ ನಮಗೆ ಪ್ರಿಸರ್ವೇಟಿವ್ ಇದ್ದೇ ಇರುತ್ತೆ. ಯಾಕೆಂದರೆ ನಾವು ರೆಡಿ ತೊಗೊಳೋದ್ರಿಂದ ಡೈರೆಕ್ಟ್ ನಾವು ಹಾಕ್ತೀವಿ. ಮನೇಲೇ ಎಲೆ ಇದೆ ಅಂದರೆ ದಯವಿಟ್ಟು ಇದಕ್ಕೆ ಸೇರಿಸ್ಕೋಬೇಡಿ. ತಕ್ಷಣ ಯೂಸ್ ಮಾಡ್ತೀನಿ ಅಂದರೆ ಮಾತ್ರ ಸೇರಿಸ್ಕೊಳ್ಳಿ. ಸ್ಟೋರ್ ಮಾಡೋದಾದರೆ, ಈ ಥರ ನಾವು ಒಣಗಿಸಿ ಇಟ್ಕೊಳ್ತೀವಿ ಅನ್ನೋದಾದರೆ ರೆಡಿ ಅಲೋವೆರಾ ಜೆಲ್ಲೇ ಬೇಕಾಗುತ್ತೆ. ಈ ರೆಡ್ ಬಾಲ್ಸ್ ನಮ್ಮ ಒಂದು ಸ್ಕಿನ್ನಿಗೆ ಜಾದೂ ಮಾಡುತ್ತೆ. ಸುಳ್ಳು ಹೇಳ್ತಾ ಇಲ್ಲ, ನೀವು ಇದನ್ನು ಯೂಸ್ ಮಾಡಿ, ಆಗಲೇ ನಿಮಗೆ ಗೊತ್ತಾಗೋದು ಇದರ ಒಂದು ರಿಸಲ್ಟ್. ಈ ರೀತಿ ಒಂದು ಬಾಲನ್ನು, ಒಣಗಿರುವಂಥ ಬಾಲನ್ನು ತಗೊಂಡು ಯೂಸ್ ಮಾಡ್ಕೊಳ್ಬೋದು. ನಾನು ಇದನ್ನು ವೆಟ್ಟನ್ನೇ ತೋರಿಸ್ತಾ ಇದ್ದೀನಿ, ಈಗ ಜಸ್ಟ್ ಫ್ರೆಶ್ ಆಗಿ ಮಾಡಿರೋವಂಥದ್ದು. ಇದೇ ರೀತಿ ನೀವು ಡ್ರೈ ಬಾಲಲ್ಲಿ ಕೂಡ ಮಾಡ್ಕೋಬೋದು. ನಾನು ಅದನ್ನು ನಿಮಗೆ ಡ್ರೈ ಆದಮೇಲೆ ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ, ಆಗ ನೀವು ನೋಡ್ಕೋಬೋದು. ಈ ರೀತಿ ಒಂದು ಬಾಲನ್ನು ಹಾಕ್ಕೊಳ್ಳಿ. ಇದಕ್ಕೆ ನಾವು ಹಾಲನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ಹಾಲಲ್ಲಿ ಸೇರಿಸ್ಕೊಂಡು ಒಣಗಿದ್ರೆ ಅದನ್ನು ಈ ರೀತಿಯಾಗಿ ಸ್ವಲ್ಪ, ತುಂಬ ಗಟ್ಟಿ ಆಗಿರಲ್ಲ, ಯಾಕೆಂದರೆ ನಾವು ನೆರಳಲ್ಲಿ ಒಣಗಿಸ್ಕೊಂಡಿರ್ತೀವಿ. ಅದನ್ನು ಸ್ವಲ್ಪ ಕ್ರಷ್ ಮಾಡಿಕೊಂಡು, ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ಬಾಲ್ಸ್ನ ಕ್ರಷ್ ಮಾಡಿಕೊಂಡು ನಂತರ ಇದಕ್ಕೆ ಈ ರೀತಿ ಮಾಡ್ಕೋಬೋದು. ನೆನಿಬೇಕು ಡಿಯರ್ಸ್. ತುಂಬ ಗಟ್ಟಿಯಾಗೋದು ಬೇಡ ಡಿಯರ್ಸ್, ಸುಮ್ಮನೆ ಸ್ವಲ್ಪ, ಅಂದರೆ ಹಿಂಗೆ ಮುಟ್ಟಿದ್ರೆ ಶೇಪ್ಲೆಸ್ ಆಗುವಂಥದ್ದು ಬೇಡ. ಸೊ ಅದಕ್ಕೋಸ್ಕರ ಮೇಲ್ಗಡೆಯಿಂದ ಲೇಯರು ನಮಗೆ ಗಟ್ಟಿಯಾದರೆ ಸಾಕು. 5-10 ನಿಮಿಷ ಆಗಿದೆ ಡಿಯರ್ಸ್. ಈಗ ನಾನು ಇದನ್ನು ಹಚ್ಚಿ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು. ಈ ರೀತಿ ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ ಡಿಯರ್ಸ್, ನೋಡ್ತಾ ಇದ್ದೀರಲ್ಲ, ಈ ರೀತಿ ಮೆಲ್ಟ್ ಆಗಿರುತ್ತೆ. ಇದನ್ನು ನಾವು ಮುಖಕ್ಕೆ ಅಪ್ಲೈ ಮಾಡೋದಷ್ಟೇ. ಈ ರೀತಿ ಮುಖ ತುಂಬ ಅಪ್ಲೈ ಮಾಡ್ಕೊಳ್ಳೋದು. ಫೇಸ್ ಮೊದಲು ವಾಶ್ ಮಾಡಿರಬೇಕು, ನಂತರನೇ ಅಪ್ಲೈ ಮಾಡಬೇಕು. ಒಂದು ಬಾಲ್ನ ನೀವು ಹಾಲಲ್ಲಿ ಅಥವಾ ರೋಸ್ ವಾಟರಲ್ಲಿ ನೆನೆ ಹಾಕೋಬೇಕು. ಒಂದು 10-15 ನಿಮಿಷ ಬಿಟ್ಟರೆ ನಿಮಗೆ ಸ್ವಲ್ಪ ಸೆಮಿ ಡ್ರೈ ಆಗಿರುತ್ತಲ್ವ ಅದು ಬಾಲ್ಸು, ಸೊ ನೀಟಾಗಿ ಸೋಕ್ ಆಗುತ್ತೆ. ಖಾಲಿ ಡಿಯರ್ಸ್, ನೋಡ್ತಾ ಇದ್ದಿರಲ್ಲ, ಒಂದು ಬಾಲ್ನು ನಾವು ತೊಗೊಂಡ್ರೆ ಸಾಕು. ಇದನ್ನು ನಾವು ವಾರಕ್ಕೆ 2-3 ಸಾರಿ ಅಪ್ಲೈ ಮಾಡ್ಬೋದು. ಮತ್ತು ಇದನ್ನು ನಾವು ಮುಖಕ್ಕೆ ಅಪ್ಲೈ ಮಾಡಿ ಒಂದು 15-20 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ತುಂಬ ಡ್ರೈ ಆಗೋಕ್ಕೆ ಬಿಡೋದು ಬೇಡ, ಒಂದು 15-20 ನಿಮಿಷ ಆದರೆ ಸಾಕು. ಈಗ ಆಗಿದೆ, ನೋಡ್ತಾ ಇದ್ದೀರಲ್ಲ, ತುಂಬ ಒಂದು ಒಳ್ಳೆ ರಿಸಲ್ಟ್ ಇದೆ ಡಿಯರ್ಸ್. ಖಂಡಿತ ಟ್ರೈ ಮಾಡಿ. ನೋಡ್ತಾ ಇದ್ದೀರಾ ಸ್ಕಿನ್ ಡಿಫ್ರೆನ್ಸು. ಇದನ್ನು ನೀವು ಈಗ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದುಬಿಡಬೇಕು. ಫೇಸನ್ನು ವಾಶ್ ಮಾಡ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡ್ತಾ ಇದ್ದೀರಲ್ಲ, ಫೇಸನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿದೆ ಸ್ಕಿನ್ನು. ಎಷ್ಟು ಗ್ಲೋ ಬಂತು ನೋಡಿ. ಸ್ಕಿನ್ ತುಂಬ ಸ್ಮೂತ್ ಆಗುತ್ತೆ. ಮತ್ತು ನಮಗೆ ಏನು ಟ್ಯಾನ್ ಎಲ್ಲ ಆಗಿದೆ ಅದು ಕೂಡ ಲೈಟಾಗಿ ನಿಮಗೆ ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಾನೇ ಮಾಡಿರೋ ಅಂಥ ಲಿಪ್ ಬಾಮು. ಕಲರ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಮತ್ತು ನೀವು 1 ಡೇ ಹಚ್ಚಿದ್ರೆ ಸಾಕು ಈ ಲಿಪ್ ಬಾಮನ್ನು. ಈ ಲಿಪ್ ಬಾಮ್ ನಿಮಗೆ ಪೂರ್ತಿ ಈ ಸ್ಕಿನ್ನನ್ನು
ಸಾಫ್ಟ್ ಮಾಡುತ್ತೆ ಲಿಪ್ಸನ್ನ. ಏಕೆಂದರೆ ಒಡೆದಿರೋ ಅಂಥದ್ದು, ಡ್ರೈ ಇರೋ ಅಂಥದ್ದು, ಈ ಥರ ಎಲ್ಲ ಲಿಪ್ಸ್ ಇರುತ್ತಲ್ಲ, ಮತ್ತು ಡೈಲಿ ವರ್ಕ್ಗೆ ಹೋಗುವಂಥವ್ರಂತೂ ದಯವಿಟ್ಟು ಈ ರೀತಿಯಾದ ಒಂದು ಹೋಮ್ ಮೇಡ್ ಲಿಪ್ ಬಾಮ್ಸನ್ನು ಯೂಸ್ ಮಾಡಿ. ನಿಮ್ಮ ಲಿಪ್ ಕೂಡ ಕಲರ್ ಕೂಡ ಲಿಪ್ಸ್ಟಿಕ್ ಹಾಕೋ ಅವಶ್ಯಕತೆ ಇರೋದಿಲ್ಲ, ನಿಮಗೆ ಬರೀ ಲಿಪ್ ಬಾಮ್ ಹಚ್ಚಿದ್ರೂ ಸಾಕಾಗುತ್ತೆ. ಕಲರ್ ಕೂಡ ಕೊಡುತ್ತೆ ಮತ್ತು ನಿಮಗೆ ಲಿಪ್ಸ್ ಕೂಡ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ ಡಿಯರ್ಸ್, ಖಂಡಿತ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಸ್ಟಾಕ್ಸ್ ಖಾಲಿಯಾಗಿದೆ, ಒಂದು 3 ಪೀಸ್ ಇದೆ ಅಷ್ಟೇ. ಈ ಹೋಮ್ ಮೇಡ್ ಲಿಪ್ ಬಾಮ್ ಯಾರಿಗಾದರೂ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ನಾನು ನಂಬರನ್ನು ಕೊಟ್ಟಿರ್ತೀನಿ, ಪ್ಲೀಸ್ ವಾಟ್ಸಪ್ ನಂಬರಿಗೆ ಬಂದು ನೀವು ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಲೈಟಾಗಿ ತುಂಬ ಚೆನ್ನಾಗಿದೆ ಕಲರು. ನಿಮ್ಗೆ ಇನ್ನೂ ಡಾರ್ಕ್ ಬೇಕು ಅಂದರೆ ಡಾರ್ಕ್ ಕೂಡ ಮಾಡಿಕೊಡ್ತೀನಿ. ಸುಮಾರು ಜನ ಕಸ್ಟಮೈಸ್ ಕೂಡ ಮಾಡ್ಕೊಳ್ತಾ ಇದ್ದಾರೆ, ಸೋಪ್ಸು ಅಷ್ಟೇ ಮತ್ತು ಲಿಪ್ ಬಾಮು ಅಷ್ಟೇ. ಅದೇ ಥರನೇ ನಿಮ್ಗೆ ಯಾವ ಫ್ಲೇವರ್ ಬೇಕು, ಯಾವ ರೀತಿ ಬೇಕು, ಆ ಒಂದು ಲಿಪ್ ಬಾಮ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಡಿಯರ್ ವ್ಯೂವರ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಹಾಗೆ ವಿಡಿಯೋ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಯಾವುದೇ ಒಂದು ಕಮೆಂಟಿಗೂ ನಾನು ಆನ್ಸರ್ ಇಲ್ಲದೆ ಇರೋವಂಥ ಕಮೆಂಟು ಯಾವುದೂ ಇಲ್ಲ. ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸಿಗೂ ನಾನು 99% ನಾನು ಆನ್ಸರ್ ಮಾಡಿರ್ತೀನಿ. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ತೊಂದರೆ ಇಲ್ಲ, ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಹಾಕಿ, ನಾನು ನಿಮ್ಗೆ ಅಲ್ಲಿ ಆನ್ಸರ್ ಮಾಡ್ತೀನಿ. ಇಲ್ಲ ನಿಮಗೆ ಇನ್ನೂ ಜಾಸ್ತಿ ಏನಾದರೂ ಬೇಕು ಇನ್ಫಾರ್ಮೇಷನ್ ಅನ್ನೋದಾದರೆ ನೀವು ವಾಟ್ಸಪ್ಪಲ್ಲಿ ಕೂಡ ಬಂದು ನನಗೆ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್. ಸೊ ನೈಟ್ ಕ್ರೀಮ್ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ. ನೈಟ್ ಕ್ರೀಮು, ಕುಂಕುಮಾದಿ ಆಯಿಲು ಮತ್ತು ಹ್ಯಾಂಡ್ಮೇಡ್ CP ಸೋಪ್ಸ್, ಕೋಲ್ಡ್ ಪ್ರೊಸೆಸ್ ಸೋಪು ಮತ್ತು ಲಿಪ್ ಬಾಮು, ಸನ್ಸ್ಕ್ರೀನು, ಇಷ್ಟು ಪ್ರಾಡಕ್ಟ್ಸು ನನ್ನ ಹತ್ರ ಈಗ ಸದ್ಯಕ್ಕೆ ಅವೈಲೇಬಲ್ ಇದೆ.